ಬೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಲಕ್ಷಾಂತರ ಕಾರ್ಮಿಕರನ್ನು ಬೀದಿಗೆ ತಳ್ಳುವ ಜೊತೆಗೆ ಕೃಷಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕೈಗೆ ಸಿಗುವಂತಹ ಈ ಒಂದು ಟಾಟಾ ಪವರ್ಗೆ ಕೊಟ್ಟರೆ ನಾವು ಏನಾದರೂ ಒಂದು ಬಲ್ಪ್ ಹಾಕ್ಬೇಕಾದ್ರೂ ಕರೆನ್ಸಿ ಹಾಕಬೇಕು. ನಮ್ಮ ಮೊಬೈಲ್ಗೆ ಇವತ್ತು ಕರೆನ್ಸಿ ಹಾಕಿಲ್ಲ ಅಂದರೆ ಏನು ಸಿಮ್ ಹಾಕಿ ಕರೆನ್ಸಿ ಹಾಕಿಲ್ಲ ಅಂದರೆ ಯಾವ ರೀತಿ ಮಾತಾಡೋಕ್ಕಾಗಲ್ಲ. ಅದೇ ರೀತಿ ಇದೆ. ನಿಮ್ಮ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳೆಲ್ಲರೂ, ಎಲ್ಲ ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಸಹ ಈ ಒಂದು 19 ಜಿಲ್ಲೆಯಲ್ಲಿ ಎಲ್ಲ ಬೀದಿಗೆ ಇಳಿದು ಹೋರಾಟ ಮಾಡ್ತಾಯಿದ್ದಾರೆ. ಯಾವುದೇ ಕಾರಣಕ್ಕೂ ಟಾಟಾ ಪವರ್ ಕೊಡಬಾರ್ದು ಅಂತೇಳಿ ನಿಮ್ಮ ಧ್ವನಿಗೆ ನಮ್ಮ ರೈತ ಸಂಘ ಮತ್ತು ರೈತರು ಸಹ ಸಂಪೂರ್ಣವಾಗಿ ಧ್ವನಿಯಾಗಿರೋದ್ರಿಂದ ಇವತ್ತು ಸಾಂಕೇತಿಕವಾಗಿ ನಿಮ್ಮ ಮುಖಾಂತರ ನಿಮ್ಮ ಬೆಸ್ಕಾಂ MD ಅವರು ಏನಿದ್ದಾರೆ ಅವ್ರಿಗೆ ಹೇಳ್ತೇವೆ, ಯಾವುದೇ ಕಾರಣಕ್ಕೂ 19 ಜಿಲ್ಲೆಯಲ್ಲಿ ಟಾಟಾ ಪವರ್ಗೆ ಕೈಬಿಯನ್ನು ಅರ್ಜಿ ಹಾಕಿದ್ದಾರೆ. ಆ ಅರ್ಜಿಯನ್ನು ತಿರಸ್ಕಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವರಿಗೆ ಗುತ್ತಿಗೆ ಕೊಡಬಾರ್ದು ಅಂತೇಳಿ ಇವತ್ತು ನಿಮ್ಮ ಮೂಲಕನೂ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ರೈತರೇ ಹೇಳಿ ಎದ್ದೇಳಿ, ಕೃಷಿ ಕ್ಷೇತ್ರಕ್ಕೆ ಮಾರಕವಾಗುವಂತಹ ಬೆಸ್ಕಾಂ ಇಲಾಖೆಯನ್ನು ಟಾಟಾ ಕಂಪನಿಗೆ ಅಡ ಇಡಲು ಹೊರಟಿರುವ ರಾಜ್ಯ ಸರ್ಕಾರದ ರೈತ ವಿರೋಧಿ ಧೋರಣೆ ಮತ್ತು ಲಕ್ಷಾಂತರ ಬೆಸ್ಕಾಂ ಕಾರ್ಮಿಕರು ಬೀದಿಗೆ ಬೀಳುವಂತಹ ಈ ಒಂದು ಖಾಸಗಿ ಮಾಲೀಕತ್ವದ ಟಾಟಾ ಪವರ್ಗೆ ಬೆಸ್ಕಾಂ ಇಲಾಖೆಯನ್ನು ಅಡ ಇಡಿರುವಂತಹ ನಿರ್ಧಾರವನ್ನು ಈ ಕೂಡಲೇ ನಿಲ್ಲಿಸಬೇಕು. ನಮ್ಮ ಕ್ಷೇತ್ರ, ನಮ್ಮ ವಿದ್ಯುತ್ ಕ್ಷೇತ್ರ ಖಾಸಗೀಕರಣ ಮಾಡದಂತೆ ರೈತರೇ ಹೇಳಿ ಎದ್ದೇಳಿ, ಎಚ್ಚೆತ್ತುಕೊಳ್ಳಿ. ಈಗ ನಾವು ಮೊಬೈಲ್ಗೆ ಸಿಮ್ ಹಾಕಿ ಕರೆನ್ಸಿ ಹಾಕಿ ನಾವೇನು ಮಾತಾಡ್ತಾ ಇದ್ದೀವೋ, ನಾವೇನು ವಾಟ್ಸಪ್ಪು ಫೇಸ್ಬುಕ್ಕನ್ನು ನಾವು ಯೂಸ್ ಮಾಡ್ತಾ ಇದ್ದೀವೋ, ಅದೇ ರೀತಿ ಟಾಟಾ ಕಂಪನಿಗೆ ಏನಾದ್ರೂ ನಮ್ಮ ಬೆಸ್ಕಾಂ ಇಲಾಖೆಯನ್ನು ಅಡ ಇಟ್ಟಿದ್ದೇ ಆದರೆ, ಅವರಿಗೆ ಪರವಾನಗಿ ಕೊಟ್ಟಿದ್ದೇ ಆದರೆ ಸಂಪೂರ್ಣವಾಗಿ ನಮ್ಮ ಕೃಷಿ ಕ್ಷೇತ್ರವನ್ನು ಬಂಡವಾಳಶಾಹಿಯ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಗೆ ಸಿಲುಕಿ ನಾವು ಇವತ್ತು, ಯಾಕಂದರೆ ಬೋರ್ವೆಲ್ಲಲ್ಲಿ ಕೊಳವೆ ನೀರು ಹತ್ತಬೇಕಾದ್ರೆ ಸಿಮ್ ಹಾಕಬೇಕು, ಅದಕ್ಕೆ ಕರೆನ್ಸಿ ಹಾಕಬೇಕು. ಆದರೆ ಇವತ್ತು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆ ಉತ್ತಮವಾದ ಬೆಲೆ ಇರಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಕರೆನ್ಸಿ ಹಾಕಿದ್ರೆ ಮಾತ್ರ ವಿದ್ಯುತ್ ಕೊಡ್ತಾರೆ, ಇಲ್ಲ ವಿದ್ಯುತ್ ಕೊಡಲ್ಲ. ಇದರಿಂದ ಮನನೊಂದಂತಹ ರೈತರು ಏನು ಮಾಡ್ತಾರೆ ಅಂದರೆ, ಕೃಷಿನೂ ಬೇಡ, ಅವ್ರಿಗೆ ಕರೆನ್ಸಿ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಪುರಾತನ ಕಾಲದ ಅಂಥ ಎಣ್ಣೆ ದೀಪಗಳಿಗೆ ಮತ್ತೆ ಮಾರು ಹೋಗಬೇಕಾಗ್ತದೆ. ಕೃಷಿ ಕ್ಷೇತ್ರದ ಕೃಷಿ ಭೂಮಿಯನ್ನು ಕಳೆದುಕೊಂಡು ನಮ್ಮ ಸ್ವಾಭಿಮಾನದ ಬದುಕನ್ನು ನೀಡಿರುವ, ನಮ್ಮ ಬದುಕನ್ನು ಇವತ್ತು ಬೀದಿಗೆ ತಳ್ಳಿರುವಂಥ ಹುನ್ನಾರವನ್ನು ನಡೆಸುತ್ತಿರುವ ರಾಜ್ಯ ಸರ್ಕಾರದ ರೈತ ವಿರೋಧಿ ಧೋರಣೆ, ಬೆಸ್ಕಾಂ ಕಾರ್ಮಿಕರಿಗೆ ಮಾರಕವಾಗುವಂತಹ ಬೆಸ್ಕಾಂ ಯುವ ನೀತಿಯನ್ನು ಖಂಡಿಸಬೇಕು. ಯಾಕಂದರೆ ಈಗಾಗಲೇ ರಾಜ್ಯಾದ್ಯಂತ 19 ಜಿಲ್ಲೆಗಳಲ್ಲಿ ಈ ಒಂದು ಟಾಟಾ ಪವರ್ ಕಂಪನಿಯ ವಿರುದ್ಧ ಸಿಡಿದು ನಿಂತಿದ್ದಾರೆ. ಅದರಂತೆ ಕೋಲಾರ ಜಿಲ್ಲೆಯಲ್ಲೂ ಸಹ ಎಲ್ಲ ತಾಲೂಕುಗಳಲ್ಲೂ, ಎಲ್ಲ ಹೋಬಳಿಗಳಲ್ಲೂ, ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಸಿಡಿದು ನಿಲ್ಲುವ ಮುಖಾಂತರ ಯಾವುದೇ ಕಾರಣಕ್ಕೂ ನಮ್ಮ ಸ್ವತಂತ್ರದ ಹಕ್ಕಾದಂತಹ ಈ ಒಂದು ವಿದ್ಯುತ್ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಟಾಟಾ ಕಂಪನಿಗೆ ಅಡ ಇಡಬಾರದು. ಅಡ ಇಟ್ಟಿದ್ದೇ ಆದರೆ ಎಲ್ಲ ಕಾಂಗ್ರೆಸ್ ನಾಯಕರ ಮತ್ತು ಶಾಸಕರ ಮತ್ತು ಮುಖ್ಯಮಂತ್ರಿಗಳ ಮನೆಗಳಿಗೆ ಕರೆಂಟ್ ಕಂಬಗಳ ಸಮೇತ ಮುತ್ತಿಗೆ ಹಾಕುವ ಜೊತೆಗೆ ಮುಂಬರುವ ಎಲ್ಲ ಚುನಾವಣೆಗಳಲ್ಲೂ ತಕ್ಕ ಪಾಠವನ್ನು ಕಲಿಸುವ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಹೇಳಿ ಎದ್ದೇಳಿ ರೈತರೇ ಮತ್ತು ಬೆಸ್ಕಾಂ ಕಾರ್ಮಿಕರೇ, ಹೇಳಿ ಎದ್ದೇಳಿ. ತಮ್ಮ ಭವಿಷ್ಯದ ಬುನಾದಿ ಆಗಿರುವ ಖಾಸಗೀಕರಣ ಮಾಡಿರುವ ವಿದ್ಯುತ್ ಕ್ಷೇತ್ರ ಖಾಸಗೀಕರಣ ಮಾಡಿರುವಂತಹ ಈ ಒಂದು ಸಂಪೂರ್ಣ ಆದೇಶವನ್ನು ನಾವು ರದ್ದು ಮಾಡುವವರೆಗೂ ಯಾವುದೇ ಕಾರಣಕ್ಕೂ ಹೋರಾಟವನ್ನು ಹಿಂಪಡೆಯೋದಿಲ್ಲ. ಹೇಳಿ ಎದ್ದೇಳಿ ರೈತರೇ. ಟಾಟಾ ಕಂಪನಿಗೆ ವಿದ್ಯುತ್ತನ್ನು ಹೊರಟಿರುವಂತಹ ಸರ್ಕಾರದ ವಿರುದ್ಧ ಸೆಟೆದು ನಿಂತು ಹೋರಾಟಕ್ಕೆ ಮುಂದಾಗಿ.